ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ ಬಂದು ಮಾರ್ನಿಂಗ್ ಪೂಜೆಯಿಂದನೇ ಸ್ಟಾರ್ಟ್ ಆಗ್ತಾ ಇದೆ. ಯೂಶ್ವಲ್ ಆಗಿ ಮಾರ್ನಿಂಗ್ ಪೂಜೆ ಬಂದು ಪ್ರಕಾಶ್ ಮಾಡ್ಕೋತಾರೆ. ಬಟ್ ಕೆಲವೊಂದು ಸಲ ಅವ್ರು ಇಲ್ಲದೇ ಇದ್ದಾಗ ಅಥವಾ ಬೇಗ ಏನಾದರೂ ಆಫೀಸಿಗೆ ಹೋದರೆ ಆ ಟೈಮಲ್ಲಿ ಮಾತ್ರ ನಾನು ಮಾಡ್ಕೋಬೇಕಾಗಿರುತ್ತೆ. ಇವತ್ತು ಬಂದು ಅವರು ಊರಿಗೆ ಹೋಗಿದ್ರು. ಸೊ ಹಾಗಾಗಿ ನನಗೆ ಪೂಜೆ ಮಾಡೋದಕ್ಕೆ ಮಾರ್ನಿಂಗ್ ಸಿಕ್ತು. ಇಲ್ಲಾಂದರೆ ಈವ್ನಿಂಗ್ ನಾನು ದೀಪ ಹಚ್ಕೊಳ್ಳೋ ಥರ ಮಾಡ್ಕೋತೀವಿ ನಾವು. ಯಾಕಂದರೆ ಮಾರ್ನಿಂಗ್ ಮಕ್ಕಳದ್ದು ಒಂದು ಸ್ವಲ್ಪ ಸ್ಕೂಲು, ದೆನ್ ಬ್ರೇಕ್ಫಾಸ್ಟು ಅದು ಬ್ಯುಸಿ ಇರ್ತೀನಲ್ಲ. ಸೊ ಹಾಗಾಗಿ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಪೂಜೆ ಮಾಡೋದಿದ್ರೆ ಅರ್ಜೆಂಟಲ್ಲಿ ಪೂಜೆ ಮಾಡೋದಿಲ್ಲ, ನೀಟಾಗಿ ಆರಾಮ್ಸೆ ಮಾಡ್ಕೋತೀನಿ. ನನಗದೇನೋ ಅರ್ಜೆಂಟಲ್ಲಿ ಹರಿಬರಿ ಅಂತ ಪೂಜೆ ಮಾಡಿಕೊಂಡ್ರೆ ಅದು ನನಗೇನೋ ಒಂಥರ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗೋದಿಲ್ಲ. ನೀಟಾಗಿ ಕೂತ್ಕೊಂಡು ಆರಾಮದಲ್ಲಿ ಪೂಜೆ ಮಾಡಿದರೆ ಮಾತ್ರ ನನಗದು ಖುಷಿ ಅನಿಸೋದು. ಪೂಜೆ ಎಲ್ಲ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಾನಿಲ್ಲಿ ತಿಂಡಿ ತಿನ್ನೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಬಂದು ಮಾರ್ನಿಂಗ್ ನಾನು ಪುಳಿಯೋಗರೆ ಮಾಡಿದ್ದೆ. ಮಕ್ಕಳಿಗೆಲ್ಲ ಆಲ್ರೆಡಿ ಮಾಡಿಬಿಟ್ಟು ಅವ್ರದ್ದು ತಿಂದಾಗಿತ್ತು. ಸೊ ಲಾಸ್ಟಲ್ಲಿ ನಾನು ಇವಾಗ ಹಾಕ್ಕೊಂಡು ತಿನ್ಕೋತಾ ಇದ್ದೀನಿ. ತಿಂಡಿ ಆದ ನಂತರ ನೆಕ್ಸ್ಟ್ ಒಂದು ಸ್ವಲ್ಪ ಎಡಿಟಿಂಗ್ ವರ್ಕ್ ಇದ್ದದನ್ನ ಫಿನಿಷ್ ಮಾಡ್ಕೋತೀನಿ. ಅಥವಾ ಕ್ಯಾಮ್ರಾದಲ್ಲಿ ಯಾವುದಾದ್ರೂ ಇವಾಗ ಆಲ್ರೆಡಿ ಶೂಟ್ ಮಾಡಿರೋದನ್ನ ಕಾಪಿ ಮಾಡೋವಂಥದ್ದು, ಅಂದರೆ ಸಿಸ್ಟಮ್ಗೆ ಹಾಕೋವಂಥದ್ದು ಇದ್ದರೆ ಅದನ್ನೆಲ್ಲ ಮಾಡ್ಕೊಂಬಿಡ್ತೀನಿ. ಆ್ಯಂಡ್ ನನಗೆ ಆಲ್ಮೋಸ್ಟ್ ಅಂದರೆ ಒಂದು ಸ್ವಲ್ಪ ಗೊತ್ತಿರೋ ಸರ್ಕಲಲ್ಲಿ ಕೇಳಿರೋದಂದರೆ, ವೀಡಿಯೋಸ್ ಯಾರು ನಿಮಗೆ ಎಡಿಟ್ ಮಾಡಿಕೊಡ್ತಾರೆ, ಪ್ರಕಾಶ್ ಎಡಿಟ್ ಮಾಡಿಕೊಡ್ತಾರಾ ಅಂತ. ನಿಜ ಹೇಳಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ಇಲ್ಲಿ ತನಕ ಒಂದು 3 to 4 ವೀಡಿಯೋಸ್ ನನಗೆ ಎಡಿಟ್ ಮಾಡಿಕೊಟ್ಟಿರ್ಬೋದು ಅವರು. ಅದಾದ ನಂತರ ಯಾವ ವೀಡಿಯೋಸು ಅವ್ನು ಎಡಿಟ್ ಮಾಡಿಕೊಡೋದಿಲ್ಲ, ನಾನೇ ಎಡಿಟ್ ಮಾಡ್ಕೋಬೇಕು. ಅಂದರೆ ಎಡಿಟ್ ಮಾಡಿಕೊಡೋದಿಲ್ಲ ಅಂತ ಹೇಳೋದಿಲ್ಲ, ಅಂದರೆ ಅವ್ರಿಗಷ್ಟು ಟೈಮ್ ಸಾಕಾಗೋದಿಲ್ಲ. ನಾನು ಇವತ್ತು ಕೊಟ್ಟರೆ ಅದು ಮೇ ಬಿ ಒಂದು ತಿಂಗಳಾದ ನಂತರ ನನಗೆ ಸಿಗುತ್ತೆ. ಬಿಕಾಸ್ ಅವ್ರ ವರ್ಕು ತುಂಬ ಇರುತ್ತೆ ಅವರಿಗೆ. ಸೊ ಅದರ ಮಿಡ್ಲಲ್ಲಿ ನನಗೆ ಎಡಿಟ್ ಮಾಡಿಕೊಡು ಅಂದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನೇ ಆಲ್ಮೋಸ್ಟ್ ನನ್ನ ವೀಡಿಯೋಸ್ಗಳನ್ನ ಎಡಿಟ್ ಆಲ್ಮೋಸ್ಟ್ ಅಲ್ಲ, ಯಾವಾಗಲೂ ನನ್ನ ವೀಡಿಯೋಸ್ ನಾನೇ ಎಡಿಟ್ ಮಾಡ್ಕೋತೀನಿ. ಏನಾದರೂ ಡೌಟ್ ಇದ್ದರೆ ಅಫ್ಕೋರ್ಸ್ ನಾನು ಕೇಳ್ತೀನಿ, ಅವರು ಕ್ಲಾರಿಫೈ ಮಾಡ್ತಾರೆ. ಬಿಕಾಸ್ ನನಗೆ ಅವರಷ್ಟು ಎಡಿಟಿಂಗಲ್ಲಿ ನಾಲೆಜ್ ಇಲ್ಲ. ನನಗೆ ಒಂದು ಸ್ವಲ್ಪ ಬೇಸಿಕ್ ಅಷ್ಟೇ ಗೊತ್ತಿದೆ, ಅವರು ಒಂದು ಸ್ವಲ್ಪ ಜಾಸ್ತಿ ಗೊತ್ತಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಬಂದು ಮನೇಲೇ ನಾನು ಇದು ಹಾಲಿದು ಕೆನೆ ಇದೆ ಅಲ್ವಾ, ಅದನ್ನ ತೆಗೆದಿಟ್ಟು ಬೆಣ್ಣೆ ಮಾಡೋದಕ್ಕೆ ಅಂತ ಇಟ್ಟಿದ್ದೆ. ಸೊ ಅದನ್ನ ಆಲ್ರೆಡಿ ನಾನು ಬೆಣ್ಣೆ ಕೂಡ ಮಾಡ್ಕೊಂಡಾಗಿದೆ. ಸೊ ಅದನ್ನ ಇವಾಗೆಲ್ಲ ನಾನು ವಾಶ್ ಮಾಡ್ಕೋತಾ ಇದ್ದೀನಿ. ಯೂಶ್ವಲಾಗಿ ಹಾಲಿನ ಕೆನೆನ ನಾವು ಅದನ್ನು ಅಷ್ಟೊಂದೇನು ಯೂಸ್ ಮಾಡೋದಿಲ್ಲಲ್ಲ, ಅಂದರೆ ಅಫ್ಕೋರ್ಸ್ ಕೆಲವರು ಯೂಸ್ ಮಾಡ್ತಾರೆ, ಇಲ್ಲಾಂದರೆ ಹಾಗೆ ಇರುತ್ತಲ್ವ. ಸೊ ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡ್ತಾನೆ. ಆಲ್ಮೋಸ್ಟ್ ಎಲ್ಲರೂ ಇವಾಗ ಮಾಡ್ತಾರೆ ಅದನ್ನು. ಸೊ ಅದನ್ನ ಆ ಥರ ಎತ್ತಿಟ್ಟು ಯಾವಾಗಾದರೂ ಒಂದು ಸಲ ಈ ಥರ ಬೆಣ್ಣೆ ತೆಗಿತೀನಿ. ಅದು ಇವತ್ತು ಇಷ್ಟು ತುಂಬ ಅಂದರೆ ಒಂದು ದೊಡ್ಡ ಮುದ್ದೆನೇ ಸಿಕ್ಬಿಡ್ತು. ಸೊ ಅದನ್ನ ಅದಾದ ನಂತರ ಈ ಥರ ಬಾಕ್ಸಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಈ ಥರ ಸ್ಟೋರ್ ಮಾಡಿ ಎತ್ತಿಡ್ತೀನಿ ಫ್ರಿಜ್ಜಲ್ಲಿ. ಆ್ಯಂಡ್ ಇದು ಊರಿಂದ ತೊಗೊಬಂದಿದ್ದು ಸೋರೆಕಾಯಿ. ಇದು ಆ್ಯಕ್ಚುಲಿ ಎಲ್ರಿಗೂ ಗೊತ್ತಿರುತ್ತೆ, ಬಾಟಲ್ ಗಾರ್ಡ್ ಅಂತೀವಲ್ಲ. ಸೊ ಇದರಲ್ಲಿ ಈ ಕಡೆ ಎಲ್ಲ ಒಂದು ಸ್ವಲ್ಪ ಬಾಟಲ್ ಥರನೇ ಶೇಪಲ್ಲಿರೋದು, ಲಾಂಗ್ ಶೇಪಲ್ಲಿ ಸಿಗುತ್ತೆ. ಊರಲ್ಲೆಲ್ಲ ಈ ಶೇಪಲ್ಲಿ ಕೂಡ ಸಿಗುತ್ತೆ. ಸೊ ಅದನ್ನ ಇವಾಗ ಕಟ್ ಮಾಡ್ಕೊಂಡು ಇದರಲ್ಲೊಂದು ಗಂಜಿ ಮಾಡ್ತೀವಿ ನಾವು. ಇದು ಆ್ಯಕ್ಚುಲಿ ತುಂಬ ಒಳ್ಳೆಯದು, ಅಂದರೆ ಬಾಡಿಗೆ ಒಂದು ಸ್ವಲ್ಪ ಹೀಟ್ ಬಾಡಿ ಇರುತ್ತಲ್ಲ ಅವರಿಗೆಲ್ಲ ಇದು ತುಂಬ ಒಳ್ಳೆಯದು. ಅಂದರೆ ಇದು ತುಂಬ ತಂಪು, ಈವನ್ ಬೇಸಿಗೆಯಲ್ಲೆಲ್ಲ ಇದನ್ನು ತಿಂದರೆ ತುಂಬ ಹೆಲ್ತಿಗೆ ಒಳ್ಳೆಯದು. ನಾನು ಲಾಸ್ಟ್ ಟೈಮ್ ಒಂದು ಮೆಂತೆ ಗಂಜಿಯದ್ದು ರೆಸಿಪಿ ಹಾಕಿದ್ದಲ್ಲ, ಅದು ಕೂಡ ಹಾಗೇನೆ, ಅದು ತುಂಬ ಒಳ್ಳೆಯದು. ಆ್ಯಂಡ್ ಬಾಟಲ್ ಗಾರ್ಡಲ್ಲಿ ಇದರಲ್ಲಿ ಒಂದು ಸ್ವಲ್ಪ ಇದ್ರ ಫ್ಲೇವರ್ ಕೂಡ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಒಂದು ಕೋಕೋನಟ್ ಎಲ್ಲ ಹಾಕಿ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಅದನ್ನ ಕಟ್ ಮಾಡ್ಕೊಂಡು ಈ ಥರ ಅದನ್ನ ಸಿಪ್ಪೆ ಎಲ್ಲ ತೆಗಿಬೇಕು. ಸಿಪ್ಪೆ ಎಲ್ಲ ತೆಗೆದು ಅದನ್ನ ಈ ಥರ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಇದ್ರೊಳಗಡೆ ಸೀಡ್ಸ್ ಇರುತ್ತಲ್ಲ, ಅದು ಏನಾದರೂ ತುಂಬ ಬೆಳೆದಿದ್ರೆ ಅದನ್ನ ಕಟ್ ಮಾಡಿ ತೆಗಿಬಹುದು. ಇದು ಎಳೆದೇ ಇತ್ತು, ಸೊ ಹಾಗಾಗಿ ತೆಗಿಬೇಕು ಅಂತ ಇಲ್ಲ. ಎಳೆದಿದ್ದರೆ ಅದು ಒಂದು ಸ್ವಲ್ಪ ಟೆಂಡರ್ ಆಗಿರುತ್ತಲ್ವ, ಅದನ್ನ ಇವಾಗ ಬೇಯಿಸೋದಕ್ಕಿದೆ, ಆವಾಗ ಅದು ಸಾಫ್ಟ್ ಆಗಿ ಹೋಗ್ಬಿಡುತ್ತೆ, ತಿನ್ಬಹುದು, ಆರಾಮ್ಸೆ ತಿನ್ಬಹುದು, ಅದರಲ್ಲಿ ಏನೂ ಇಲ್ಲ. ಸೊ ಹಾಗಾಗಿ ಇವಾಗ ಅದನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ.
ಇದೆಲ್ಲ ಆ್ಯಕ್ಚುಲಿ ನಾವು ಚಿಕ್ಕದಿದ್ದಾಗ ಜಾಸ್ತಿ ನಮ್ಮ ಮನೇಲೆಲ್ಲ ಮಾಡ್ತಾಯಿದ್ರು. ಇವಾಗ ಅಷ್ಟೊಂದೇನು ಬಳಕೆ ಮಾಡೋದಿಲ್ಲ. ಮುಂಚೆ ಎಲ್ಲ ಏನಂದರೆ ನಮ್ಮೂರ ಕಡೆ ಚಿತ್ರಾನ್ನ, ಪುಳಿಯೋಗರೆ, ಪಲಾವ್ ಇದೆಲ್ಲ ಇದ್ದಿಲ್ಲ. ಇವಾಗ ರೀಸೆಂಟಾಗಿ ಇದು ಬಂದಿದ್ದು. ಸೊ ಆ ಚಿತ್ರಾನ್ನ, ಪುಳಿಯೋಗರೆ, ಪಲಾವ್ ಎಲ್ಲ ಬಂದ ನಂತರ ಇದೆಲ್ಲ ಇವಾಗ ಸ್ಟಾಪ್ ಆಗಿದೆ. ಯಾರು ಮಾಡ್ತಾನೇ ಇಲ್ಲ. ಅಂದರೆ ತುಂಬ ರೇರ್, ಮಾಡಬಹುದು ಬಟ್ ತುಂಬ ರೇರ್. ಬಟ್ ಇದರಲ್ಲಿ ಹೆಲ್ತ್ ಬೆನಿಫಿಟ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಯಾವುದೇ ಫುಡ್ ಆಗಿರ್ಬೋದು, ಒಂದೊಂದು ಊರಲ್ಲಿದೆ ಅಂದರೆ ಆ ಊರಿದ್ದು ವೆದರಿಗೆ ತಕ್ಕನಾಗಿರುತ್ತೆ. ಇದೆಲ್ಲ ನಮ್ಮೂರಲ್ಲೆಲ್ಲ ಬಿಸಿಲು ಜಾಸ್ತಿ ಅಲ್ಲ, ಸೊ ಇದನ್ನೆಲ್ಲ ಜಾಸ್ತಿ ಬಳಕೆ ಮಾಡ್ತಾಯಿದ್ರು. ಇವಾಗ ಇದನ್ನ ನಾನೇನಂದರೆ ಕುಕ್ಕರಲ್ಲಿ ವಿಷಲ್ ಹಾಕ್ಸ್ಕೊಂಡಿದ್ದೀನಿ. 2 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. 2 ವಿಷಲ್ಗೆ ಚೆನ್ನಾಗಿ ಬೆಂದಿದೆ. ನೆಕ್ಸ್ಟು ವೈಟ್ ರೈಸ್ ಇದೆಲ್ಲ, ಸೊ ಅದನ್ನ ಕೂಡ ನಾನು ಬೇಯಿಸಿಟ್ಕೊಂಡಿದ್ದೆ. ಸೊ ಅದನ್ನ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡು ಅದೊಂದು ಸ್ವಲ್ಪ ಗಾಳಿ ಆಡಲಿ ಅಂತ ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ತಣ್ಣಗಾಗಲಿ ಅಂತ ಅದನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿ ಇಡ್ತಾ ಇದ್ದೀನಿ. ಆ್ಯಂಡ್ ಸೋರೆಕಾಯಿ ಬೇಯಿಸ್ಬೇಕಾದ್ರೆ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ದೆನ್ ಒಂದು ಸ್ವಲ್ಪ ಸಾಲ್ಟ್ ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಸೋರೆಕಾಯಿ ಬೆಂದಿರೋದಿದೆಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದರಲ್ಲೇ ಬೇಯಿಸೋವಾಗ ಹಾಕಿರೋ ನೀರಿದೆಲ್ಲ ಅದನ್ನ ಕೂಡ ಸೇರಿಸ್ಕೊಂಡು ದೆನ್ 2 ಬೌಲಷ್ಟು ತೆಂಗಿನಕಾಯಿ ತುರಿ ಇದಿಷ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ರುಬ್ಕೋತಾ ಇದ್ದೀನಿ. ಆ್ಯಂಡ್ ಆವಾಗಲೇ ಬೇಯಿಸಿಟ್ಟಿರೋ ಅನ್ನ ಇದೆಲ್ಲ ಅದು ಇವಾಗ ತಣ್ಣಗಾಗಿದೆ. ಸೊ ಇದು ತಣ್ಣಗಾದ ನಂತರ ಈ ರೈಸ್ಗೂ ಕೂಡ ಹಾಗೇ ಬೇಯಿಸ್ಬೇಕಾದ್ರೆ ಒಂದು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡಿದ್ದೀನಿ. ತುಂಬ ಹಾಕ್ಕೋಬಾರ್ದು. ರೈಸಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಇವಾಗ ನಾನು ಆಲ್ರೆಡಿ ರುಬ್ಕೊಂಡಿರೋ ಪೇಸ್ಟ್ ಏನಿದೆ ಅದನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾದ್ರೆ ಅದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಇನ್ನೊಂದೇನೆಂದರೆ ಇದಕ್ಕೆ ಬೆಲ್ಲ, ಇವಾಗ ನಾನು ಅವಾಗ ಮೊನ್ನೆ ಮೆಂತೆ ಗಂಜಿ ಮಾಡಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದಲ್ಲ. ಸೊ ಇದಕ್ಕೇನು ಬೆಲ್ಲ ಹಾಕಬೇಕು ಅಂತ ಇಲ್ಲ. ಇದು ಹಾಗೇ ಅಂದರೆ ಸೋರೆಕಾಯಿದು ಫ್ಲೇವರ್ ತುಂಬ ಚೆನ್ನಾಗಿರುತ್ತಲ್ವ. ದೆನ್ ಅದ್ರ ಜೊತೆಗೆ ತೆಂಗಿನಕಾಯಿ ಸೇರಿದಾಗ ಇನ್ನೂ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೇ ಇದನ್ನ ತಿನ್ನಬಹುದು. ಸೊ ಎಲ್ಲಾದರೂ ನಿಮಗೆ ಇನ್ನೂ ಬೇಕು ಅಂತ ಅನಿಸಿದರೆ ಹಾಕ್ಕೋಬಹುದು. ಯೂಶಲ್ ಆಗಿ ಹಾಕೋದಿಲ್ಲ ಇದಕ್ಕೆ. ಸೊ ಹಾಕಿದರೆ ಅದು ಆಫ್ಕೋರ್ಸ್ ಅದು ಟೇಸ್ಟ್ ಒಂದು ಸ್ವಲ್ಪ ಪಾಯಸ ಥರನೇ ಆಗಿಬಿಡುತ್ತೆ. ಹಿಂಗೇ ಇದ್ರ ಫ್ಲೇವರ್ ಒಂದು ಸ್ವಲ್ಪ ಪ್ರಸಾದ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನ ಇವಾಗ ಚೆನ್ನಾಗಿ ಬಾಯ್ಲ್ ಆಗಬೇಕು, ಅಂದರೆ ಕುದಿ ಬರೋ ತನಕ ಬೇಯಿಸ್ಕೊಂಡ್ರೆ ಅನ್ನ ರೆಡಿ ಆಗುತ್ತೆ. ಎಲ್ಲರೂ ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ಹೆಲ್ತ್ಗೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇವನ್ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ದೆನ್ ಇದ್ರ ಜೊತೆಗೆ ನಾನು ಕಡಲೆ ಮತ್ತು ತೊಂಡೆಕಾಯಿ, ಕಡಲೆ ಮನೋಲಿ ಅಂತ ಸುಕ್ಕ ಮಾಡಿದ್ದೆ. ಇದರ ರೆಸಿಪಿ ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಸೊ ಬೇಕಂದರೆ ಹೋಗಿ ಚೆಕ್ ಮಾಡ್ಬೋದು. ಈ ಹೆಲ್ದಿ ರೆಸಿಪಿ ಜೊತೆಗೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.